ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಯಚೂರು ತಾಲೂಕಿನ ಸಗಮಗುಂಟ ಗ್ರಾಮದ ಸುರೇಶ್ ಅವರು ನಮ್ಮ ಜೊತೆ ಇವತ್ತವರು ಇದ್ದಾರೆ. ಪ್ರಗತಿಪರ ರೈತರು, ಸಾಕಷ್ಟು ವೈವಿಧ್ಯಮಯವಾದಂತಹ ಒಂದು ಬೆಳೆಗಳನ್ನು ಹಾಕೊಂಡಿದ್ದಾರೆ. ತೋಟಗಾರಿಕಾ ಬೆಳೆಗಳಿದ್ದಾವೆ, ಜೊತೆಗೆ ಬಹುವಾರ್ಷಿಕ ಹಣ್ಣಿನ ಬೆಳೆಗಳಿದ್ದಾವೆ, ತರಕಾರಿ ಬೆಳೆಗಳು, ಜೊತೆ ಹತ್ತಿಯನ್ನು ಹಾಕೊಂಡಿದ್ದಾರೆ. ಮುಂದೆ ಇವರು ಕೊಟ್ಟಿಗೆ ಪದ್ಧತಿಯಲ್ಲಿ ಟಗರು ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆಯನ್ನು ಮಾಡಬೇಕಂತ ಒಂದು ವಿಚಾರವನ್ನು ಇಟ್ಕೊಂಡು ಕೃಷಿಯಲ್ಲಿ ತಮ್ಮನ್ನು ತಾವು ಅವರು ತೊಡಗಿಸ್ಕೊಂಡಿದ್ದಾರೆ. ಅವರ ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಸುರೇಶ್ ಅವರಿಂದ. ಸುರೇಶ್ ಅವರೇ, ಈಗ ತಮ್ಮದು ಹೇಳಿದ್ರಿ, ಭಾಳಷ್ಟು ಬೆಳೆಗಳನ್ನು ಬೇರೆ ಬೇರೆ ಹಾಕೊಂಡಿದ್ರಿ. ಮೊದಲಿಗೆ ನಾವು ಮಾವಿನ ಬೆಳೆಗೆ ಬಂದರೆ ಯಾವ ತಳಿಯನ್ನು, ಎಷ್ಟು ಗಿಡಗಳಿದಾವೆ ಮೊದಲಲ್ಲಿ? ಸರ್ ಬೆನ್ನಿಸು 250 ಗಿಡ ಸರ್, ಕೋತೆಪಿರಿ ಒಂದು 50 ಸರ್. ಅಂದರೆ ಬೆನಿಶಾನ 200 ಮತ್ತು ಇನ್ನೊಂದು ಕೋತೆಪಿರಿ ಸರ್, ಉದ್ದ ಇರ್ತಾವೆ. ತೋತಾಪುರಿ 50 ಎಲ್ಲ ಸೇರಿ ಒಂದು 300 ಗಿಡಗಳಿದಾವೆ. ಆಯ್ತು ಸರ್, 300 ಗಿಡ ಆಯ್ತು ಸರ್. ಎಷ್ಟು ವರ್ಷ ಆಯ್ತು ರೀ ಈ ಒಂದು ಮಾವಿನ ಗಿಡಗಳನ್ನು ಹಚ್ಚಿ ತಾವು? 6 ವರ್ಷ ಆಯ್ತು ಸರ್. 6 ವರ್ಷ ಅಂತಂದ್ರೆ ಈಗ ನಿಮ್ಗೆ ಹಣ್ಣು ಬರಕತ್ತಾವ? ಬಂದವು ಸರ್, ಹೋದ್ರ ಸರ್. ಅಂದ್ರೆ ಕಳೆದ ವರ್ಷದಿಂದ ಸ್ಟಾರ್ಟ್ ಆಗ್ಯದ? ಸ್ಟಾರ್ಟ್ ಆಗ್ಯದ ಸರ್. ಎಷ್ಟು ಬಂತ್ರಿ ಹೋದ್ ಸಲ ತಮ್ಮ ಇಳುವರಿ? ಎರಡು ಬೇರೆ ಬೇರೆ, ಈಗ ತೋತಾಪುರಿ ಮತ್ತೆ ಬೆನಿಶಾನು ಎಲ್ಲ ಕಲ್ಸರ್ ಗುತ್ತಿ ಕೊಟ್ಟಿದೆ ಸರ್ ಅವ್ರಿಗೆ. 60,000 ಗುತ್ತಿ ಕೊಟ್ಟಿದೆ ಸರ್. ಅಂದ್ರೆ ಎಷ್ಟು ಎಕರೆ ಕೂತಿದ್ದಾವೆ ಈಗ 300 ಗಿಡಗಳು? 2 ಎಕರೆ ಸರ್. 2 ಎಕರೆ. ಈಗ ಎಷ್ಟು ಅಂತರದಲ್ಲಿ ಕೊಟ್ರಿ ಗಿಡದಿಂದ ಗಿಡಕ್ಕೆ, ಸಾಲಿನ ಸಾಲಿಗೆ? ಮಾವಿನ ಗಿಡ ಬತ್ತಾಗ ಸೀತಾಫಲ, ಶ್ರೀಗಂಧ ಸರ್. ಶ್ರೀಗಂಧ ಬತ್ತಾಗ ಸೀತಾಫಲ ಸರ್. ಸೀತಾಫಲ ಬತ್ತಾಗ ಮತ್ತೆ ಶ್ರೀಗಂಧ ಸರ್. ಅಂದ್ರೆ ಮಿಶ್ರ ಬೆಳೆಯನ್ನ ತಾವು ಹಾಕೊಂಡಿರಿ? ಹೌದು ಸರ್. ಅಂದ್ರೆ ಒಂದೇ 2 ಎಕರೆಯಲ್ಲಿ ನಿಮ್ಗೆ ಮಾವು ಇದೆ, ಸೀತಾಫಲ ಇದೆ, ಶ್ರೀಗಂಧ ಇದೆ. ಮಾವು, ಸೀತಾಫಲ, ಶ್ರೀಗಂಧ ಸರ್. ಬೌಂಡ್ರಿಗೆ ಹೆಬ್ಬವು ಗಿಡ ಹಾಕಿವಿ ಸರ್. ಹೆಬ್ಬೆವು ಗಿಡಗಳು ಅಂತಂದ್ರೆ ನೀವು ಬದುಕು ಹಾಕಿರಿ? ಬದುಕಿ ಸರ್, ಒಂದು 30 ಗಿಡ ಸರ್. ಅಂದ್ರೆ ಹೆಬ್ಬೆವು ದೊಡ್ಡ ಆಗ್ಯಾವ? ಇಷ್ಟು ದಪ್ಪ ಸರ್, ಒಂದೊಂದು ಫೀಟ್ ಆಗ್ಯಾವ. ಅಂದ್ರೆ ಒಂದು 2 ವರ್ಷ ಇರ್ತದ? 4 ವರ್ಷ ಆಯ್ತು ಸರ್. 4 ವರ್ಷ ಆಯ್ತು. 4 ವರ್ಷ ಆಯ್ತು. ಈಗ ತಾವು ಈಗ 6 ವರ್ಷ ಆಯ್ತು ಮಾವಿನ ಬೆಳೆಗಳನ್ನು ಹಾಕಿ. ನಿಮಗೆ ಈಗ ಯಾಕಂತಂದ್ರೆ ಸಗಮಗುಂಡ ಭಾಗದಲ್ಲಿ ಹತ್ತಿ, ತೊಗರಿ ಜಾಸ್ತಿ ಹಾಕ್ತಾರೆ. ಇಲ್ಲಿ ಕಡಗಂದೊಡ್ಡಿ, ಈ ಕಡೆ ಪಲ್ಕಂದೊಡ್ಡಿ ಬಂತಪ್ಪ ಅಂತಂದ್ರೆ ತರಕಾರಿ ಬೆಳಿತಾರೆ. ತಾವು ಯಾಕೆ ಹಣ್ಣಿನ ಬೆಳೆಗಳನ್ನು, ಮಾವಿನ ಬೆಳೆಗಳು, ಸೀತಾಫಲ ಒಂದು ಗಿಡಕ್ಕೆ ತಾವು ಹೋದ್ರಿ? ಸರ್ ಫಸ್ಟಿಗೆ ನಮ್ಗೆ ನೀರಿದ್ದಿಲ್ಲ ಸರ್. ನಾವು ಕೃಷಿ ಇಲಾಖೆಗೆ ಹೋಗಿ ಕೇಳಿದ್ವಿ ಮೇಡಮ್ನ. ಕೃಷಿ ಹೊಂಡ ಕೊಟ್ಟರು ಅವರು. ಕೃಷಿ ಹೊಂಡ ಮಾಡಿಸಿದ ಮ್ಯಾಗ ಒಂದು 2 ವರ್ಷ ಕೃಷಿ ಹೊಂಡಲಿಂದ ನೀರು ಇಂಜನ್ ಹಾಕಿ ನೀರು ಬೆಳೆಸಿದ್ವು ಸರ್. ಆಮ್ಯಾಗ ಬೋರ್ ಹಾಕಿದ್ರು ಸಣ್ಣ 1 ಇಂಚ್ ಬಿದ್ದವು ಸರ್. ಅದು ಕೃಷಿ ಹೊಂಡಿಗೆ ರಿಪೇಟ್ ಮಾಡಿ ಕೃಷಿ ಹೊಂಡಲಿಂದ ಗಿಡಗಳು ಬಿಡ್ತೀವಿ ಸರ್. ಅಂತಂದ್ರೆ ನೀರು ಕಡಿಮೆ ಇದ್ದದಕ್ಕೆ ತಾವು ಮಾವಿನ ಹಣ್ಣಿಗೆ ಹೋದ್ರಿ? ಹೋದ್ವಿ ಸರ್. ಅಂತಂದ್ರೆ ಈಗ ಕೃಷಿ ಹೊಂಡ ಮಾಡಿದ ಮೇಲೆ ನಿಮ್ಗೆ ಮೊದಲು ಎಷ್ಟು ಆಗ್ತಿತ್ತು, ಮತ್ತೆ ಮಾಡೋದಕ್ಕಿಂತ ಮುಂಚೆ ಎಷ್ಟು ಆಗ್ತಿತ್ತು, ಮಾಡಿದ ಮೇಲೆ ಎಷ್ಟು ನಿಮ್ಗೆ ಆಯ್ತು ಅನುಕೂಲ? ಅಂದ್ರೆ ಮೊದಲು ಸರ್ ಕೃಷಿ ಹೊಂಡದಾಗ ಒಂದು 4 ತಿಂಗಳ ಅಷ್ಟೇ ನೀರು ಬರ್ತದೆ ಸರ್. ನಮ್ಮ ಬೋರ್ ಹಾಕಿದ ಮ್ಯಾಗ ಕೃಷಿ ಹೊಂಡಿ ಬಿಟ್ಟು ಕೃಷಿ ಹೊಂಡಲಿಂದ ಮತ್ತೆ ಮೋಟರ್ ಹಾಕಿ ಹೊಡಿತೀವಿ ಸರ್. ಅನುಕೂಲ ಆಯ್ತು ಸರ್. ರಿವರ್ಸ್ ಆಯ್ತು ನಿಮ್ದು? ರಿವರ್ಸ್ ಆಯ್ತು ಸರ್. ಅಂದ್ರೆ ಬೋರ್ ನೀರನ್ನ ಹಾಕಿ ಕೃಷಿ ಹೊಂಡಕ್ಕೆ ಬಿಡ್ತಿದ್ರಿ? ಬಿಡ್ತಿದ್ರು. ಮತ್ತೆ ಕೃಷಿ ಹೊಂಡಲಿಂದ ಗಿಡಕ್ಕೆ ಬಿಡ್ತಿದ್ವಿ ಸರ್. ಅಂದ್ರೆ ಹನಿ ನೀರಾವರಿ ಬಿಡ್ತೀರಾ, ಏನು ಕಾಲುವೆ ಹರಿ ನೀರಾವರಿ ಬಿಡ್ತೀರಿ? ಹನಿ ನೀರಾವರಿ ಸರ್, ಹನಿ ನೀರಾವರಿ. ಅದಕ್ಕೂ ಸಬ್ಸಿಡಿ ಸಿಗ್ತಾ? ಸಿಕ್ಸ್ ಸರ್. ಅಂದ್ರೆ ಎಲ್ಲ ಗಿಡಗಳಿಗೂ ಡ್ರಿಪ್ ಅದ? ಎಲ್ಲ ಗಿಡಕ್ಕೆ ಡ್ರಿಪ್ ಸರ್. ತೋಟಗಾರಿ ಇಲಾಖೆದವರು ಸಬ್ಸಿಡಿ ಕೊಟ್ರು ಸರ್. ಫಾರೆಸ್ಟ್ ಆಫೀಸರು ಶ್ರೀಗಂಧಕ್ಕೆ ಸಬ್ಸಿಡಿ ಕೊಟ್ರು ಸರ್. ಎಲ್ಲ ಅನುಕೂಲ ಮಾಡಿ ಕೊಟ್ರು ಸರ್. ಅಂದ್ರೆ ಈ ತೋಟಗಾರಿಕೆ, ಕೃಷಿ ಇಲಾಖೆದವರು ಮತ್ತೆ ಈಗ ಅರಣ್ಯ ಇಲಾಖೆದವರು ಎಲ್ಲರೂ ನಿಮಗೆ ಸಪೋರ್ಟ್ ಮಾಡಿದ್ದಾರೆ? ಕೊಟ್ರು ಸರ್ ಅವರೆಲ್ಲ. ಈಗ ಸೀತಾಫಲಕ್ಕೆ ತಾವು ಬಂದಿರಿ ಅಂತ ಹೇಳಿದ್ರಿ. ಸೀತಾಫಲ ಗಿಡಗಳು ಎಷ್ಟು ವರ್ಷ ಹೋದವು? ಅವು 6 ವರ್ಷ ಸರ್. ಅವನು ಒಂದೇ ಟೈಮಿಗೆ ಹಚ್ಚಿದ್ರಿ? ಒಂದೇ ಸರ್ ಹಚ್ಚಿವಿ ಸರ್. ಈ ವರ್ಷ ಇಲ್ಲಿಗೆ 40,000 ಮಾರೀವಿ ಸರ್. ಸೀತಾಫಲ ಸರ್. ಏನು ಹೈಬ್ರಿಡ್ ನಮ್ಮ ದೇಶಿ? ಹೈಬ್ರಿಡ್ ಸರ್, ದಪ್ಪ ಸರ್. ಅಂದ್ರೆ ಈಗ ಅದು ಕಾಯಿ ಬರಕತ್ತದ? ಈಗ ಮೊನ್ನೆ ಒಂದು 4 ದಿನ ಕೆಳಗ ಒಂದು 20 ಕ್ಯಾನ್ ಮಾರಿದ್ವು ಸರ್. ಒಂದು 15 ದಿನ ಕೆಳಗ ಒಂದು 30 ಕ್ಯಾನ್ ಮಾರಿದ್ವು ಸರ್. ಅಂದ್ರೆ ಈಗ ಅದನ್ನ ಗುತ್ತಿಗೆ ಕೊಟ್ಟಿಲ್ಲ, ತಾವು ಮಾರ್ತೀರಿ? ನಾವು ಮಾರಿದ್ವಿ ಸರ್. ಗುತ್ತಿಗೆ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ನಾವು ಹೋದ ವರ್ಷ ಕೊಟ್ಟಿದ್ದು ಸರ್, ಗಿಡಗಳಿಗೆ ಎಣ್ಣೆ ಹಾಕಿ ಸಾಯಿಸ್ತಾರೆ ಸರ್ ಅವರು. ಜಾಸ್ತಿ ಎಣ್ಣೆ ಹಾಕಿ ಕೊಡ್ತಾರ, ಫಲ ಜಾಸ್ತಿ ಸಿಗಬೇಕಂತ. ಹೌದು. ಹಂಗಾಗಿ ಮೋಸವಾಗಿ ನಾವು ಒಂದು 20-30 ಗಿಡ ಸತ್ತೋಗ್ಯಾವ ಸರ್. ಅಂದ್ರೆ ಟಾಣಿಕ್ ಗಿಣಿಕ್ ಹಾಕ್ಬಿಡ್ತಾರೆ? ಹಾಕ್ತಾರೆ ಸರ್ ಅವರು. ಹಂಗಾಗಿ ಈ ವರ್ಷ ಸೀತಾಫಲ ಕೊಟ್ಟಿಲ್ಲ ಸರ್. ಅಂದ್ರೆ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಎಷ್ಟು ಗಿಡ ಬರ್ತಾವ, ನೀರು ಬಿಡ್ಕೊಂಡು ಗೊಬ್ಬರ ಹಾಕೊಂಡು ಹೋದ್ರೆ ನಮಗೆ ಗಿಡಗಳು ಚಲೋ ಉಳಿತಾವ. 10 ವರ್ಷ ಬರೋ ಗಿಡಗಳು 5 ವರ್ಷಕ್ಕೆ ಹೋಗಿಬಿಡ್ತಾರೆ ಸರ್ ಅವರು. ಹಂಗಾಗಿ ಬೇಡ ಅಂತ ಈ ವರ್ಷ ಕೊಡಕ್ಕೆ. ಅಂದ್ರೆ ಮಾವಿನ ಹಣ್ಣು ಅಷ್ಟೇ ತಾವು ಗುತ್ತಿಗೆ ಕೊಟ್ಟಿರಿ, ಸೀತಾಫಲ ತಾವು ಮಾರಾಕತ್ತೀರಿ? ನಾವು ಮಾರಾಕತ್ತೀವಿ ಸರ್. ಈಗ ಸೀತಾಫಲ ಹಣ ಈಗ ತಾವು ಮಾರ್ಕೆಟಿಗೆ ಹೊಂಟದ 40,000 ರೂಪಾಯಿ ಸದ್ಯ ಮಾರಿವ ಅಂತ ಹೇಳಿದ್ರಿ. ಎಲ್ಲೆಲ್ಲಿ ಮಾರ್ತೀರಿ ಸೀತಾಫಲ ಹಣ್ಣು? ಮಾರ್ಕೆಟಿಗೆ ಕೊಟ್ಟು ಬರ್ತದೆ ಸರ್. ಅವು ಕ್ಯಾನಿನ ಮ್ಯಾಗ ತಗೋತಾರೆ 700, 800, 300 ಕಾಯಿ ಮ್ಯಾಗ ತಗೋತಾರೆ ಸರ್. ಈಗ ನಿಮ್ಮ ಕಾಯಿ ಸೈಜ್ ಹೆಂಗದವು? ಸೈಜ್ ದಪ್ಪ ಸರ್. ಅಂದ್ರೆ 1 kg ಒಂದು 4 ಬರ್ತಾವ? 4 ಬರ್ತಾವ ಸರ್ ಕೆಜಿಗೆ. 5 ಬರಂಗಿಲ್ಲ? 5 ಬರ್ತದೆ ಸರ್. ಬರ್ತಾವ, ಸಣ್ಣ ಇದು ಬರ್ತಾವ ಸರ್. ದಪ್ಪಿದ್ದು 4, 3, ಸಣ್ಣ ಇದ್ರೆ 5, 6 ಬರ್ತಾವ ಸರ್. ಈಗ ಕುಂತು ಮಾರಿದ್ರ ಸುರೇಶ್ ಅವರೇ? ಈಗ 60 ರೂಪಾಯಿ, 80 ರೂಪಾಯಿ, 100 kg 100 ರೂಪಾಯಿ ತನೂ ಮಾರಾಕತ್ತಾರ ಹೆಣ್ಮಕ್ಳು. ಪುಟ್ಟಿ ಇಟ್ಕೊಂಡು ಬಂಡಿ ಮೇಲೆ ಏನಾದ್ರು ಮಾಡ್ಕೊಂಡು. ಈಗ ತಾವು ಆ ರೀತಿಯಾಗಿ ಕೂತ್ಕೊಂಡು ಏನಾದ್ರು ಒಂದು ಅಂಗಡಿ ಇಟ್ಟುಕೊಂಡು ಮಾರಿದ್ರೆ ನಿಮ್ಗೆ ಚಲೋ ಲಾಭ ಸಿಗುತ್ತಲ್ಲ? ಸಿಗ್ತದೆ ಸರ್. ನಮ್ಮ ಮನೆಗೆ ಮಾಡೋರಿಲ್ಲ ಸರ್.
ಹೊಲ್ದಾಗ ಮಾಡೋರು ಸರ್ ಅದೀಗ ನಮ್ಮ ಹೆಣ್ಮಕ್ಳಾರ ಹೌದು. ನಮ್ಮ ಮಗಳು ಸರ್ ಕಾಲೇಜಿಗೆ ಹೋಗ್ತಾಳ ಮಗ ನಾನು ಇಬ್ಬರು ಮಾಡೋಕ್ಕಾಗೋದಲ್ಲ ಹಂಗಾಗಿ ನಾವು ಮಾರ್ಕೆಟ್ ಕೊಡ್ತೀವಿ ಸರ್. ಅಂದ್ರೆ ಸೀತಾಫಲ ಗಿಡಗಳು ಎಷ್ಟದವು ತೋಟದಾಗ? ದೊಡ್ಡವ ಸರ್ 6 ವರ್ಷ ಸರ್. 6 ವರ್ಷದ್ದು. ಹ್ಞೂ ಇದೇ ಮೊದಲ ವರ್ಷ ಇಳುವರಿ ಬಂದಿದ್ದು? ಹೋದ ವರ್ಷ ಬಂದಿದ್ದು ಸರ್ ಕಡಿಮೆ. ಈ ವರ್ಷ ಹೋದ ವರ್ಷ ಮಳೆ ಇದ್ದಿಲ್ಲ ಸರ್, ಅವು ಪಿಂಡ ಆಗಲಿಲ್ಲ ಉದುರೋಗ್ಬಿಟ್ಟು. ಈ ವರ್ಷ ಮಳೆ ಬೇಸಾಗಿದೆ ಸರ್, ದಪ್ಪ ದಪ್ಪ ಬರಕೈತಿ ಸರ್. ಈಗ ನೋಡ್ರಿ, ಈಗ ಮಾವಿನ ಹಣ್ಣಕ್ಕೆ ಸ್ವಲ್ಪ ಕಾಯಿ ಕೊರಕ, ಬೂದ್ ರೋಗ ಕೆಲವೊಂದು ಬರ್ತಾವ. ಈಗ ಸೀತಾಫಲಕ್ಕೆ ಅಂತಂದ್ರೆ ಜಾಸ್ತಿ ರೋಗ ಹುಳ ಬರೋದಿಲ್ಲ. ಬರೋಲ್ಲ ಸರ್, ಏನು ಎಣ್ಣೆನೇ ಹೊಡೆದಿಲ್ಲ ಸರ್ ಸೀತಾಫಲಕ್ಕೆ. ₹1 ಖರ್ಚು ಮಾಡಿಲ್ಲ ಸರ್. ಸೀತಾಫಲ ನೋಡ್ರಪ್ಪ ಅಂತಂದ್ರೆ ಸಾವಯವ, ಅದು ಯಾವುದೇ ಒಂದು ಗೊಬ್ಬರ ಎಣ್ಣೆ ಕೇಳಂಗಿಲ್ಲ ಅದು. ಎಣ್ಣೆ ಇಲ್ಲ, ಗೊಬ್ಬರ ಇಲ್ಲ, ಏನೇನು ಹಾಕಿಲ್ಲ ಸರ್. ಹೋಗೋದು ಕಾಯಿಗೆ ಒಳ ಹರ್ಕೊಂಬೋದು ಮಾರೋದು ಸರ್ ಅಷ್ಟೇ. ₹1 ಖರ್ಚಿಲ್ಲ ಸರ್. ₹1 ಖರ್ಚಿಲ್ಲ ಸರ್. ಏನಪ್ಪ ಮಾವಿನ ಹಣ್ಣಿಗೆ ಮತ್ತೆ ಸೀಸನ್ ಬಂದಾಗ ಸ್ವಲ್ಪ ಏನಾದ್ರು ಒಂದು ಹೊಡಿಬೇಕು, ಎಣ್ಣೆ ಹೊಡಿಬೇಕು ಸರ್. ಮಾವಿನ ಬರ್ತಾವ, ನೋಣ ಬರ್ತಾವ, ದಾಮಿ ಬರ್ತದ, ಅದಕ್ಕೆ ಹೊಡಿಬೇಕು ಸರ್ ಮಾವಿನ ಗಿಡಕ್ಕೆ. ಜೊತೆಗೆ ಈಗ ತಾವು ಸಾಗವಾನಿನೂ ಹಾಕೊಂಡಿವಿ ಅಂತ ಹೇಳಿದ್ರಿ, ಅದು ಎಷ್ಟು ಗಿಡಗಳದಾವ? ಶ್ರೀಗಂಧ ಸರ್. ತಾವು ಶ್ರೀಗಂಧ ಗಿಡಗಳನ್ನ ಹಾಕೊಂಡಿವಿ ಅಂತ ಹೇಳಿದ್ರಿ. ಶ್ರೀಗಂಧ ಗಿಡಗಳು ತಮ್ಮ ಹೊಲದಾಗ ಎಷ್ಟದವ್ರಿ? ಸರ್ 600 ಹಾಕಿವಿ ಸರ್. 600ದಾಗ ಒಂದು 150 ಗಿಡ ಒಣಗೋಗಿರ್ತಾವೆ ಸರ್. ಈಗ 400 ಅಂದ್ರೆ ಗ್ಯಾರಂಟಿ ಇರ್ತಾವೆ ಸರ್. ಅಂದ್ರೆ 400 ಗ್ಯಾರಂಟಿ ಗಿಡಗಳದಾವ ನಮ್ಮ ಹೊಲದಾಗ. ಇಷ್ಟು ಒಂದೊಂದು ಇಷ್ಟು ದಪ್ಪ ಒಂದೊಂದು ಈಗ ನಮ್ಮ ಮುಷ್ಟಿಗೆ ಬರ್ತದ, ಹಿಡ್ಕಿಗೆ ಬರ್ತದೆ ಸರ್. ಅವನ್ ಎಲ್ಲಿಂದ ತಂದ್ರಿ ಗಿಡಗಳು? ಕವಿತಾಳ್ದಾಗ ಸರ್. ಕವಿತಾಳದಿಂದ ತಂದಿರಿ ಇವು ಶ್ರೀಗಂಧ ಗಿಡಗಳನ್ನ. ಎಷ್ಟು ರೂಪಾಯಿಗೆ ಬಿತ್ತು ನಿಮ್ದು? ₹30 ಒಂದು ಗಿಡ ಸರ್. ಟ್ರಾನ್ಸ್ಪೋರ್ಟ್ ಎಲ್ಲ ಬಿಟ್ಟು ಅಥವಾ ಸೇರಿ? ಅಲ್ಲ, ಟ್ರಾನ್ಸ್ಫರ್ ಬಿಟ್ಟು ಸರ್. ನೀವು ಗಾಡಿ ಮಾಡ್ಕೊಂಡು ಹೋಗಿದ್ರಿ? ನಾವೇ ಮಾಡ್ಕೊಂಡು ಹೋಗಿದ್ವಿ ಸರ್. ಹೆಂಗ್ ಹಚ್ಚಿದ್ರಿ ಅದನ್ನ ಶ್ರೀಗಂಧ ಗಿಡಗಳು? ಯಾಕಂತಂದ್ರೆ ಈಗ ನಮ್ಮ ಭಾಗದಲ್ಲಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ರೈತ ಬಾಂಧವರು ಕೆಲವೊಬ್ರು ಹಾಕಿದ್ದು ತೆಗೆದಿದ್ದು ಅದ. ನಾವು ನೋಡ್ರಿ ಈ ಯೂಟ್ಯೂಬ್ದಾಗ ನೋಡೇ ಇದು ಮಾಡೀವಿ ಸರ್. ಅದಕ್ಕೆ ಒಂದು ಆಸರ ಗಿಡ ಬೇಕಂತ ಹೇಳ್ತಾರೆ ಶ್ರೀಗಂಧಕ್ಕೆ. ಅದ್ರ ಜೊತೆಗೆ ಇದು ತೊಗರಿ ಹಾಕಿದ್ವಿ ಸರ್. ಮಾವಿನ ಗಿಡ ಸೀತಾಫಲ ಗಿಡ ಜೊತೆಗೆ ಇರ್ತಾವೆ ಸರ್, ಬೇರು ಓದ್ತದ ಒಳಗೆ. ಹಂಗಾಗಿ